ಬಂಧುಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಉದ್ದೇಶ ಇಡೀ ರಾಜ್ಯದ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಶ್ರೀನಿವಾಸ್ ಜೊತೆಯಲ್ಲಿ ಇದೆ ಅನ್ನೋ ಒಂದು ಸಂದೇಶವನ್ನು ಕಳಿಸಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ನಿಮ್ಮ ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲು ಏನಪ್ಪಾ ಅಂದ್ರೆ ಎರಡು ವಿಚಾರವನ್ನ ನಾವೆಲ್ಲ ಆಲಿಸಬೇಕು. ಒಂದು, ನಮಗೆ ಬರುವಂತ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಇದೇ ನಮ್ಮ ಸರ್ಕಾರದ ಒಂದು ಗುರಿ. ಎರಡು ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇವತ್ತು ಏನು ಇಲ್ಲಿ ನೂರಾರು ಅಡಿಪಾಯಗಳನ್ನ ಇವತ್ತು ಏನು ನಾವು ಹಾಕಿದ್ದೇವೆ, ಇವೆಲ್ಲ ಶಾಶ್ವತವಾಗಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆಯನ್ನು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ. ನಾನು ಎಲೆಕ್ಷನ್ ಬಂದಾಗ ಈ ಜಿಲ್ಲೆಯಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತನ್ನು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಹಸ್ತ ವಿರೋಧ ಪಕ್ಷದವರ ಬಾಯನ್ನ ಮುಚ್ಚಿದೆ, ರೈತರನ್ನ ಬೆಳೆಸಿದೆ. ಈ ಹಸ್ತ ಮಹಿಳೆಯರ ಕಷ್ಟಕ್ಕೆ ಆಗಿದೆ. ಈ ಹಸ್ತ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿದೆ. ಈ ಹಸ್ತ ಬಡವರಿಗೆ ಹಣವನ್ನು ಒದಗಿಸಿದೆ. ಈ ಹಸ್ತ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ನಿಮ್ಮ ಕೈಯನ್ನ ನಾವು ಬಲಪಡಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿಗೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಎಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ವರ್ಷಕ್ಕೆ 20,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ 9,000 ಕೋಟಿ ರೂಪಾಯಿನ ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ SC TSP ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಇದಕ್ಕೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿನ ಬಡವರ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಯಾವ ಕಾಲದಲ್ಲೂ ಮಾಡಕ್ಕಾಗಲಿಲ್ಲ. ನಮಗೆ ಆತ್ಮವಿಶ್ವಾಸ ಇದೆ. ಜಮೀರವರು ಈಗಾಗಲೇ ಹೇಳಿದ್ದು, ಈಗೇನು ಯಾವ ರೀತಿ ಮನೆಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನಿತ್ತು, ಈಗೇನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಬಿಡುಗ ಹಣವನ್ನ ಕೇಂದ್ರ ಸರ್ಕಾರದವರು ಕೊಡಲಿಲ್ಲ. ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಎಲ್ಲ ಇಲಾಖೆಯಲ್ಲೂ ಕೂಡ PWD ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಬೋಸರಾಜರವರು ಸಣ್ಣ ನೀರಾವರಿ ಇಲಾಖೆ, ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿರುವಂತಹ ಎಲ್ಲ ಕೊಳಚೆ ನೀರನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಕಡೆಯನ್ನು ಕೊಟ್ಟು ಸುಮಾರು ಸಾವಿರಾರು ಕೆರೆಗಳನ್ನ ತುಂಬಿಸುವಂತದ್ದು, ಆ ನೀರನ್ನು ಅಂತರ್ಜಲವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಏನು ನಮ್ಮ ಗೋಪಾಲ್ ಕೃಷ್ಣರವರು ಏನು ಹೇಳಿದ್ರು, ಅವರ ಮಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ.